ನಮಸ್ತೆ. ಇಂಟೆಲಿಜೆಂಟ್ ಇನ್ ಕ್ವಿಜ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಕಿರು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ. ಮೊದಲ ಪ್ರಶ್ನೆ, ಕರ್ನಾಟಕದ ಯಾವ ಭಾಗದಲ್ಲಿ ಕಾಫಿ ಬೆಳೆಯುತ್ತಾರೆ? ಎ ಮಂಗಳೂರು, ಬಿ ಮೈಸೂರು, ಸಿ ದಾವಣಗೆರೆ, ಡಿ ಕೊಡಗು. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಕೊಡಗು. ಮುಂದಿನ ಪ್ರಶ್ನೆ, ಯಾಕೆ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ? ಎ ಹೊಸ ವರ್ಷದಾಗಿ, ಬಿ ಬೆಸ ಹೊಡೆಯಲು, ಸಿ ಚಂದ್ರನ್ನು ವೀಕ್ಷಿಸಲು, ಡಿ ಬೇಸಿಗೆ ಬರಲು. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಹೊಸ ವರ್ಷವನ್ನು ಆಚರಿಸುವ ಸಲುವಾಗಿ. ಮುಂದಿನ ಪ್ರಶ್ನೆ, ಮೊಸರು ಯಾವ ತಿನಿಸಿನ ಭಾಗ? ಎ ಹಾಲು, ಬಿ ನೀರು, ಸಿ ಎಳ್ಳು, ಡಿ ಗೋಧಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಹಾಲು. ಮುಂದಿನ ಪ್ರಶ್ನೆ, ಮಂಗಳೂರಿನಲ್ಲಿ ಪ್ರಸಿದ್ಧವಾದ ಕಲೆ ಯಾವುದು? ಎ ಯಕ್ಷಗಾನ, ಬಿ ಡೋಲ್ ಬಜಾನ, ಸಿ ದಾಸರ ಪದ, ಡಿ ಬೊಂಬೆ ಹಬ್ಬ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಯಕ್ಷಗಾನ. ಮುಂದಿನ ಪ್ರಶ್ನೆ, ಬೆಳ್ಳುಳ್ಳಿ ಯಾವ ತರಕಾರಿಯ ವರ್ಗ? ಎ ಹಣ್ಣು, ಬಿ ಮೂಲಕಾಂಡ, ಸಿ ಗಡ್ಡೆ, ಡಿ ಬೇಳೆ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಗಡ್ಡೆ. ಮುಂದಿನ ಪ್ರಶ್ನೆ, ಸಂಗೀತದಲ್ಲಿ ಸರಿಗಮಪವನ್ನು ಏನೆಂದು ಕರೆಯುತ್ತಾರೆ? ಎ ಸ್ವರಗಳು, ಬಿ ನಾದಶ್ರೇಣಿ, ಸಿ ವಾದ್ಯ, ಡಿ ಶಾಸ್ತ್ರ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಸ್ವರಗಳು. 7 ಸ್ವರಗಳು ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, KRS ಡ್ಯಾಮ್ ಯಾವ ರಾಜ್ಯದಲ್ಲಿದೆ? ಎ ಕೇರಳ, ಬಿ ಗುಜರಾತ್, ಸಿ ಕರ್ನಾಟಕ, ಡಿ ಮಹಾರಾಷ್ಟ್ರ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಕರ್ನಾಟಕ. ಮುಂದಿನ ಪ್ರಶ್ನೆ, ಎಳ್ಳು ಯಾವ ಹಬ್ಬಕ್ಕೆ ತುಂಬಾ ಮುಖ್ಯ? ಎ ಗಣೇಶ ಚತುರ್ಥಿ, ಬಿ ಯುಗಾದಿ, ಸಿ ಸಂಕ್ರಾಂತಿ, ಡಿ ದೀಪಾವಳಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ತುಂಬಾನೇ ಮುಖ್ಯ. ಮುಂದಿನ ಪ್ರಶ್ನೆ, ಆಲೂಗಡ್ಡೆ ಯಾವ ಭಾಗದಲ್ಲಿ ಬೆಳೆಯುತ್ತದೆ? ಎ ನೆಲದಡಿಯಲ್ಲಿ, ಬಿ ಮರದಲ್ಲಿ, ಸಿ ಬಳ್ಳಿಯಲ್ಲಿ, ಡಿ ಹೂವಿನಲ್ಲಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ನೆಲದಡಿಯಲ್ಲಿ ಆಲೂಗಡ್ಡೆ ಬೆಳೆಯುತ್ತದೆ. ಮುಂದಿನ ಪ್ರಶ್ನೆ, ಯಕ್ಷಗಾನ ಯಾವ ರಾಜ್ಯದ ಕಲೆ? ಎ ಪಂಜಾಬ್, ಬಿ ಮಧ್ಯಪ್ರದೇಶ, ಸಿ ಕರ್ನಾಟಕ, ಡಿ ಬಿಹಾರ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ.
ಉತ್ತರ ಕರ್ನಾಟಕ. ಕರಾವಳಿ ಭಾಗದಲ್ಲಿ ಯಕ್ಷಗಾನವು ತುಂಬ ಪ್ರಮುಖವಾದ ಕಲೆಯಾಗಿದೆ. ಮುಂದಿನ ಪ್ರಶ್ನೆ, ಧಾರವಾಡದ ಊರಿನ ಪ್ರಸಿದ್ಧ ಸಿಹಿ ಯಾವುದು? ಎ ದೋಸೆ, ಬಿ ಬಾದುಷಾ, ಸಿ ಪೇಡ, ಡಿ ಜಿಲೇಬಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಪೇಡ. ಧಾರವಾಡ ಪೇಡವೆಂದೇ ತುಂಬ ಪ್ರಸಿದ್ಧಿಯಾಗಿದೆ. ಮುಂದಿನ ಪ್ರಶ್ನೆ, ನಾಟ್ಯಶಾಸ್ತ್ರವನ್ನು ರಚಿಸಿದವರು ಯಾರು? ಎ ಋಷಿ ಭರತಮುನಿ, ಬಿ ಋಷಿ ವಾಲ್ಮೀಕಿ, ಸಿ ಋಷಿ ವ್ಯಾಸ, ಡಿ ಋಷಿ ನಾರದ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಋಷಿ ಭರತಮುನಿ. ಮುಂದಿನ ಪ್ರಶ್ನೆ, ಬೀನ್ಸ್ ಯಾವ ತರಕಾರಿಯ ವರ್ಗಕ್ಕೆ ಸೇರಿದ್ದು? ಎ ಬೀಜ ತರಕಾರಿ, ಬಿ ಹಣ್ಣು, ಸಿ ಎಲೆ ತರಕಾರಿ, ಡಿ ಹುಲ್ಲು ತರಕಾರಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಬೀಜ ತರಕಾರಿ. ಮುಂದಿನ ಪ್ರಶ್ನೆ, ಕಂಬಳ ಓಟ ಯಾವ ರಾಜ್ಯದಲ್ಲಿ ಪ್ರಖ್ಯಾತವಾಗಿದೆ? ಎ ರಾಜಸ್ಥಾನ, ಬಿ ತಮಿಳುನಾಡು, ಸಿ ಕೇರಳ, ಡಿ ಕರ್ನಾಟಕ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಕರ್ನಾಟಕ. ಕರಾವಳಿ ಭಾಗದಲ್ಲಿ ಕಂಬಳ ತುಂಬಾ ಪ್ರಖ್ಯಾತವಾಗಿದೆ. ಯಾವ ಬೀಜ ತುಂಬ ಅಪಾಯಕಾರಿ? ಎ ಆ್ಯಪಲ್, ಬಿ ಸೌತೆಕಾಯಿ ಬೀಜ, ಸಿ ಮೂಸಂಬಿ, ಡಿ ಸೀಮೆ ಬದನೆಕಾಯಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಆ್ಯಪಲ್. ಆ್ಯಪಲ್ ಬೀಜ ನಮ್ಮ ದೇಹಕ್ಕೆ ತುಂಬಾ ಅಪಾಯಕಾರಿಯಾಗಿದೆ. ಇಲ್ಲಿಗೆ ಇವತ್ತಿನ ಕ್ವಿಜ್ ಮುಗಿಯಿತು. ಮುಂದಿನ ಇದೇ ರೀತಿ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಈ ಕಿರು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ.